ನಮಸ್ಕಾರ ಸ್ನೇಹಿತರೆ, ಪರೀಕ್ಷೆಯಲ್ಲಿ ಕೇಳಲೇಬಹುದಾದ ಇಂದಿನ ಟಾಪ್ ಜಿಕೆ ಪ್ರಶ್ನೆಗಳು ಇಲ್ಲಿವೆ. ನಿಮಗಾಗಿ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ಸವಾಲಿದೆ. ಭಾರತದ ಕಿರೀಟ ಎಂದು ಯಾವುದನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಿಮಾಲಯ, ಬಿ ಜಮ್ಮು ಮತ್ತು ಕಾಶ್ಮೀರ, ಸಿ ಮುಂಬೈ, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ. ಇದರ ನೈಸರ್ಗಿಕ ಸೌಂದರ್ಯ ಮತ್ತು ಭೌಗೋಳಿಕ ಸ್ಥಾನದಿಂದಾಗಿ ಇದನ್ನು ಭಾರತದ ಶಿರೋಮಣಿ ಅಥವಾ ಕಿರೀಟ ಎನ್ನಲಾಗುತ್ತದೆ. ಮಧುಮೇಹಿಗಳು ಯಾವುದನ್ನು ಸೇವಿಸಿದರೆ ಶುಗರ್ ತಕ್ಷಣ ಹೆಚ್ಚಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸೊಪ್ಪು, ಬಿ ಕಹಿ ರಾಗಿ, ಸಿ ಆಲೂಗಡ್ಡೆ, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆ. ಆಲೂಗಡ್ಡೆಯಲ್ಲಿ ಹೆಚ್ಚಿನ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವುದರಿಂದ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬೇಗನೆ ಏರಿಸುತ್ತದೆ. ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವಂತಹ ಏಕೈಕ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಏಡಿ, ಬಿ ಮೀನು, ಸಿ ಆಮೆ, ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಎ ಏಡಿ. ಇದು ನಿಜಕ್ಕೂ ವಿಚಿತ್ರ ಅಲ್ವಾ? ಏಡಿಗಳಿಗೆ ಆಹಾರವನ್ನು ಅರೆಯಲು ಜಠರದಲ್ಲೇ ಹಲ್ಲುಗಳಂತಹ ರಚನೆ ಇರುತ್ತದೆ. ಭಾರತದ ಅತಿದೊಡ್ಡ ಬಿಸ್ಕೆಟ್ ಕಂಪನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬ್ರಿಟಾನಿಯಾ, ಬಿ ಪಾರ್ಲೆಜಿ, ಸಿ ಸನ್ಫೀಸ್ಟ್, ಡಿ ಓರಿಯೋ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಲೆಜಿ. ಸ್ನೇಹಿತರೆ, ನಿಮಗೆ ಗೊತ್ತಾ ಪಾರ್ಲೆಜಿ ಎಷ್ಟು ಜನಪ್ರಿಯ ಅಂದರೆ ಪ್ರತಿ ಸೆಕೆಂಡಿಗೆ ಜಗತ್ತಿನಾದ್ಯಂತ ಸುಮಾರು 4500 ಪ್ಯಾಕೆಟ್ಗಳು ಓಪನ್ ಆಗುತ್ತವೆ. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಆಂಧ್ರ ಪ್ರದೇಶ, ಡಿ ಬಿಹಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಜಗತ್ತಿನ ಫೇವರೇಟ್ ಫುಡ್ ಬಗ್ಗೆ ಇದೆ, ನೋಡೋಣ. ನಿಮಗೆ ಗೊತ್ತಾ? ಪಿಜ್ಜಾ ಯಾವ ದೇಶದ ಕಂಪನಿಯಾಗಿದೆ ಅಥವಾ ಮೂಲದ್ದಾಗಿದೆ? ನಿಮ್ಮ ಆಪ್ಷನ್ಸ್: ಎ ಅಮೆರಿಕ, ಬಿ ಭಾರತ, ಸಿ ಇಟಲಿ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಇಟಲಿ. ಇದು ಇಟಲಿಯ ನೇಪಲ್ಸ್ ನಗರದಲ್ಲಿ 18ನೇ ಅಥವಾ 19ನೇ ಶತಮಾನದ ಆರಂಭದಲ್ಲಿ ಹುಟ್ಟಿಕೊಂಡಿತು. ಚಿಟ್ಟೆಯ ಸರಾಸರಿ ಆಯಸ್ಸು ಎಷ್ಟು ದಿನಗಳು? ನಿಮ್ಮ ಆಪ್ಷನ್ಸ್: ಎ 10 ದಿನ, ಬಿ 20 ರಿಂದ 40 ದಿನ, ಸಿ 2 ತಿಂಗಳು, ಡಿ 1 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 20 ರಿಂದ 40 ದಿನಗಳು. ಚಿಟ್ಟೆಗಳ ಸರಾಸರಿ ಆಯಸ್ಸು ಅವುಗಳ ಜಾತಿ ಮತ್ತು ಪರಿಸರದ ಮೇಲೆ ಅವಲಂಬಿತವಾಗಿದ್ದರೂ ಹೆಚ್ಚಿನ ವಯಸ್ಕ ಚಿಟ್ಟೆಗಳು ಸುಮಾರು 20 ರಿಂದ 40 ದಿನಗಳವರೆಗೆ, ಅಂದರೆ ಸುಮಾರು 3 ರಿಂದ 4 ವಾರಗಳು ಬದುಕುತ್ತವೆ. ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಯಾವ ಪಾನೀಯ ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಟೀ, ಬಿ ಗ್ರೀನ್ ಟೀ, ಸಿ ಕಾಫಿ, ಡಿ ತಂಪು ಪಾನೀಯ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ ಟೀ. ಇದರಲ್ಲಿರುವ ಕ್ಯಾಟಿಚಿನ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಒಟ್ಟು ಕೊಲೆಸ್ಟ್ರಾಲ್ ಮತ್ತು LDL ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಬೆಳ್ಳುಳ್ಳಿಯನ್ನು ಅತ್ಯಧಿಕವಾಗಿ ಬೆಳೆಯುವಂತಹ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಪಾಕಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಬೆಳ್ಳುಳ್ಳಿಯನ್ನು ಪುರಾತನ ಕಾಲದಲ್ಲಿ ಈಜಿಪ್ಟಿನ ಪಿರಮಿಡ್ ಕಟ್ಟುವ ಕಾರ್ಮಿಕರಿಗೆ ಶಕ್ತಿಗಾಗಿ ಕೊಡಲಾಗುತ್ತಿತ್ತಂತೆ. ನೀವೇನಾದರೂ ಬೆಳ್ಳುಳ್ಳಿ ಇಷ್ಟಪಡ್ತೀರಾ? ಕಮೆಂಟ್ ಮಾಡಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಸುವಂತಹ ತರಕಾರಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಈರುಳ್ಳಿ, ಸಿ ಆಲೂಗಡ್ಡೆ, ಡಿ ಬದನೆಕಾಯಿ.
ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆ. ಇದು ಪ್ರಪಂಚದಾದ್ಯಂತ ಅತ್ಯಂತ ಜನಪ್ರಿಯ ತರಕಾರಿಯಾಗಿದ್ದು ಕಡಿಮೆ ಬೆಲೆ, ಸುಲಭವಾಗಿ ಸಿಗುವಿಕೆ ಮತ್ತು ವಿವಿಧ ಅಡುಗೆಗಳಲ್ಲಿ ಬಳಸುವ ಸಾಮರ್ಥ್ಯದಿಂದಾಗಿ ಮೊದಲ ಸ್ಥಾನದಲ್ಲಿದೆ. ಹಾಲಿನೊಂದಿಗೆ ಯಾವುದನ್ನು ಬೆರೆಸಿ ಕುಡಿದರೆ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸಕ್ಕರೆ, ಬಿ ಚಾಕೊಲೇಟ್ ಪೌಡರ್, ಸಿ ಅರಿಶಿನ, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಶಿನ. ಹಾಲಿಗೆ ಅರಿಶಿನ ಬೆರೆಸಿ ಕುಡಿಯುವುದು ಶೀತ, ಕೆಮ್ಮು ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡಲು ಅತ್ಯುತ್ತಮ ಮಾರ್ಗವಾಗಿದೆ. ಅರಿಶಿನವು ಆಂಟಿಬಯೋಟಿಕ್ ಗುಣಗಳನ್ನು ಹೊಂದಿದೆ. ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ಅಥವಾ ಪ್ರಸಿದ್ಧವಾದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗೋವಾ, ಬಿ ಕೇರಳ, ಸಿ ಗುಜರಾತ್, ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಸ್ನೇಹಿತರೆ, ಪ್ರತಿದಿನ ಇದೇ ತರಹದ ಜಿಕೆ ಕ್ವಿಜ್ ನೋಡಲು ನಮ್ಮ ಫೇಸ್ಬುಕ್ ಪೇಜ್ ಜಾಯಿನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಯಾವ ರಾಶಿಯವರು ತಾಮ್ರದ ಉಂಗುರ ಧರಿಸಿದರೆ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಿಥುನ, ಬಿ ಕನ್ಯಾ, ಸಿ ಸಿಂಹ ಮತ್ತು ವೃಶ್ಚಿಕ, ಡಿ ಮೀನ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಹ ಮತ್ತು ವೃಶ್ಚಿಕ ರಾಶಿ. ನೆನಪಿಡಿ, ಪರೀಕ್ಷೆಯಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚು ಗಮನ ಕೊಡಿ, ಅದು ನಿಮ್ಮ ಸ್ಕೋರನ್ನು ಹೆಚ್ಚಿಸುತ್ತದೆ. ಹಸಿರು ತರಕಾರಿಯಲ್ಲಿ ಯಾವುದು ಪ್ರಮುಖವಾಗಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ ನಾರಿನಾಂಶ, ಬಿ ಕೊಬ್ಬು, ಸಿ ಪ್ರೋಟೀನ್, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ನಾರಿನಾಂಶ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಕುಂಬಳಕಾಯಿ ಬೀಜ ತಿಂದರೆ ನಮಗೆ ಏನು ಉಪಯೋಗ? ನಿಮ್ಮ ಆಪ್ಷನ್ಸ್: ಎ ತೂಕ ಹೆಚ್ಚಳ, ಬಿ ಹೃದಯದ ಆರೋಗ್ಯ, ಸಿ ಕಣ್ಣಿನ ನೋವು, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯದ ಆರೋಗ್ಯ. ಇದರಲ್ಲಿರುವ ಮೆಗ್ನೀಷಿಯಂ ಅಂಶವು ಹೃದಯವನ್ನು ಸದೃಢವಾಗಿಡಲು ಸಹಾಯವನ್ನು ಮಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಸ್ನೇಹಿತರೆ, ಇಂದಿನ 15 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದರೆ ಹೋಗುವ ಮುನ್ನ ನಿಮಗಾಗಿ ಇಂದಿನ ಸವಾಲಿನ ಪ್ರಶ್ನೆ: ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದಕ್ಕೆ ಉತ್ತರ ಸರಿಯಾಗಿ ಗೊತ್ತಿದ್ದರೆ ಈಗಲೇ ಕಮೆಂಟ್ ಮಾಡಿ. ನಿಮ್ಮ ಸ್ಕೋರ್ 12ಕ್ಕಿಂತ ಹೆಚ್ಚಿದ್ದರೆ ನಿಮ್ಮ ತಯಾರಿ ನಿಜಕ್ಕೂ ಚೆನ್ನಾಗಿದೆ ಎಂದರ್ಥ. ನಾಳೆ 30 ಡೇಸ್ ಜಿಕೆ ಚಾಲೆಂಜ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಓದುತ್ತೀರಿ. ಧನ್ಯವಾದಗಳು.